ಮೈಸೂರಿನ ಪೊನ್ಮೇನಿ ಮತ್ತು ಪಲಂಗನಾಥಂ ಜಂಕ್ಷನ್ಗಳಲ್ಲಿ ಸಂಚಾರ ದಟ್ಟಣೆ ಮತ್ತು ಅಪಘಾತಗಳನ್ನು ಕಡಿಮೆ ಮಾಡಲು ಇಂದಿನಿಂದ ಸಂಚಾರ ಬದಲಾವಣೆಗಳು. ಮದುರೈ ನಗರ ಪೊಲೀಸ್ ಆಯುಕ್ತ ಜೆ. ಲೋಗನಾಥನ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೊಸ ಯು ಕರ್ವ್ ವ್ಯವಸ್ಥೆಯ ಉದ್ದೇಶ. ಕೆಳವಾಸಲ್, ಪಲಂಗನಾಥನ್ ಮತ್ತು ಪೊನ್ಮೇನಿ ಜಂಕ್ಷನ್ಗಳಲ್ಲಿ ವಾಹನಗಳು ನೇರವಾಗಿ ಬಲಕ್ಕೆ ತಿರುಗುವುದನ್ನು ತಪ್ಪಿಸಲು ಈ ಬದಲಾವಣೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ವಾಹನಗಳು ಹೊಸದಾಗಿ ನಿರ್ಮಿಸಲಾದ ಯು ಕರ್ವ್ಗಳ ಮೂಲಕ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತವೆ. ಇದು ಅಡ್ಡಲಾಗಿ ಹೋಗುವುದನ್ನು ತಪ್ಪಿಸಲು ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡಲು ನಿರೀಕ್ಷಿಸಲಾಗಿದೆ. ಕೆಳವಾಸಲ್ ಜಂಕ್ಷನ್ನಿಂದ ಪಲಂಗನಾಥಂ ಕಡೆಗೆ ಹೋಗುವ ವಾಹನಗಳು ಎಂದಿನಂತೆ ನೇರವಾಗಿ ಚಲಿಸಬಹುದು. ಆದರೆ ಪೊನ್ಮೇನಿ ಪ್ರದೇಶವನ್ನು ಪ್ರವೇಶಿಸಲು ಬಯಸುವ ವಾಹನಗಳು ಪೊನ್ಮೇನಿ ಜಂಕ್ಷನ್ನಿಂದ 100 ಮೀಟರ್ ದೂರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಯು ಕರ್ವ್ನಲ್ಲಿ ತಿರುಗಿ ನಂತರ ಎಡಕ್ಕೆ ಎಂದಿನಂತೆ ಪೊನ್ಮೇನಿಗೆ ತಿರುಗಬೇಕು ಎಂದು ಅವರು ಹೇಳಿದರು. ಈ ಎಲ್ಲ ಹೊಸ ಸಂಚಾರ ಬದಲಾವಣೆಗಳನ್ನು ಡ್ರೋನ್ ಕ್ಯಾಮೆರಾಗಳ ಮೂಲಕ ತೀವ್ರವಾಗಿ ಮೇಲ್ವಿಚಾರಣೆ ಮಾಡಲಾಗುವುದು. ಇದರ ಮೂಲಕ ಸಂಚಾರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಧಾರಿಸುತ್ತಿದೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ಹೆಚ್ಚುವರಿ ಬದಲಾವಣೆಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಈ ಹೊಸ ಸಂಚಾರ ಬದಲಾವಣೆಗಳ ಸಂಪೂರ್ಣ ಉದ್ದೇಶವನ್ನು ಸಾಧಿಸಲು ಸಾರ್ವಜನಿಕರು ಮತ್ತು ವ್ಯಾಪಾರಿಗಳು, ವಾಹನ ಚಾಲಕರು ಮತ್ತು ನಿವಾಸಿ ಸಂಪೂರ್ಣ ಸಹಕಾರ ನೀಡಬೇಕು. ಆದ್ದರಿಂದ ಈ ಹೊಸ ಸಂಚಾರ ಬದಲಾವಣೆಗಳ ಸಂಪೂರ್ಣ ಉದ್ದೇಶವನ್ನು ಸಾಧಿಸಲು ಸಾರ್ವಜನಿಕರು, ವ್ಯಾಪಾರಿಗಳು, ವಾಹನ ಚಾಲಕರು ಮತ್ತು ನಿವಾಸಿಗಳು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಪೊಲೀಸ್ ಆಯುಕ್ತ ಜೆ. ಲೋಗನಾಥನ್ ವಿನಂತಿಸಿಕೊಂಡಿದ್ದಾರೆ.